ಹಾಯ್ ಹೆಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ. ಇಲ್ಲಿ ಅಜ್ಜಿ ಕಸ ಹೊಡ್ದಾಕತ್ತಿದ್ರು. ಸಂಡೇ ರೂಟೀನ್. ಅಜ್ಜಿ ಬಂದಾರ. ಅವ್ರದ್ದು ಡೈಲಿ ರೂಟೀನ್ ರೀ. ಕಸ ಅದು ಹುಡುಗಿ ಎಲ್ಲ ನೀರು ಹಾಕ್ತೀನಿ. ಹಾಕ್ತೀನಿ ಇಲ್ಲಕ್ಕೆ ಬ್ರಷ್ ಮಾಡಕತ್ತಿದ್ಲು ನೋಡ್ರಿ. ಬ್ರಷ್ ಮಾಡಿ ಬಂದ ನೋಡ್ರಿ. ಶೋಗಿ ಹೇಳ. ಆರೆಂಜ್ ತಿಂತಿ? ದುಡ್ಡು ಬೇಡ. ಪಿಸ್ತಾ ಓಕೆ ಬಾಯ್ ಮಾಡ. ಅಜ್ಜಿ ಸ್ವಲ್ಪ ಊರಿಗೆ ಹೊಂಟಿದ್ರಿ. ಹೇಳಾಕತ್ತಾಳಕಿ ಯಾರಿಗೂ ಊರಿಗೆ ಹೋಗ್ಬಾರ್ದ್ರಿ. ಈಗ ಎಲ್ಲರೂ ಇಲ್ಲೇ ಇರ್ಬೇಕು ಅಷ್ಟು ಹೇಳಾಕತ್ತಾಳ್ರಿ. ಆಕಿ ಈ ಕಡೆ ಮಮ್ಮಿನೂ ಇದ್ದಿದ್ದಿಲ್ಲ. ಸ್ವಲ್ಪ ಆಕಿಗೆ ಹಂಗೆ ಇದಾಗತ್ತಿತ್ತು. ನಾಷ್ಟಕ್ಕೆ ಮ್ಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ ರೀ ಗೈಸ್. ಅಷ್ಟು ಥರ ಆಂಟಿನ ಪಡ್ಡು ತಂದಾರ. ಪಡ್ಡು ಮಾಡ್ಕೊತೀನಿ, ತಿಂತೀನಿ. ಈಗ ರೊಟ್ಟಿ ಅಂತ ಅದ ನೀನೇ ಮಾಡಿಟ್ಟಿದ್ದು. ಮತ್ತು ಸ್ನಾನ ಅದು ಆಯ್ತು ನೋಡ್ರಿ ಗೈಸ್. ಈಗ ಸಂಡೇ ಸ್ವಲ್ಪ ಈಗ ಸ್ನಾನ ಆಯಿತು, ನಾಷ್ಟ ಆಯಿತು, ಎಲ್ಲ ಆಯಿತು. ಸುಮ್ಮನೆ ಕುಂತೀನಿ ಗೈಸ್ ನೇಚರ್ ನೋಡ್ಕೊತ. ಸಂಡೇ ಸ್ವಲ್ಪ ಲೇಜಿ ರೂಟೀನ ನೋಡ್ರಿ. ಡೈಲಿ ಹಂಗೆ ಸ್ಟಾರ್ಟ್ ಇರ್ತಿತ್ತದು, ಆದರೆ ಇವತ್ತು ಲೇಜಿ ರೂಟೀನ್ ಆಗಿದ್ದ. ಬೋರ್ ಆಗಾಕತ್ತಿದ್ರಿ ಗೈಸ್. ಅಜ್ಜಿನೂ ಇಲ್ಲ, ಮಮ್ಮಿನೂ ಇಲ್ಲ. ಸೊ ಒಂದೆರಡು ರೀಲ್ಸ್ ಮಾಡ್ಬೇಕಂತಿತ್ರಿ. ಅವು ರೀಲ್ಸ್ ಹಂಗೆ ಸೇವ್ ಮಾಡಿಟ್ಕೊಂಡಿದ್ದೆ, ಮಾಡೋದಾಗಿದ್ದಿಲ್ಲ. ಹೆಂಗೋ ಕೆಲಸನೂ ಸ್ವಲ್ಪ ಮುಗ್ದಿತ್ತನ ಅಂತಲೇ ಸೀರೆ ಉಟ್ಕೊಂಡು ರೆಡಿಯಾಗಿ ನೋಡ್ರಿ. ಹೆಂಗಾಗಿನ್ರಿ ಗೈಸ್ ಕಮೆಂಟ್ ಮಾಡಿರಿ. ಏನು ಭಾಳ ಮೇಕಪ್ ಮಾಡ್ಕೊಳಕ್ಕಂತೂ ಮೊದಲೇ ಬರೋಂಗಿಲ್ಲ ರೀ. ನಿಮ್ಗೆ ಜೋಕ್ ಅನಿಸ್ಕೋತ್ರಿ ಗೈಸ್. ಸೀರಿಯಸ್ಲಿ ನನಗೆ ಮೇಕಪ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ. ಜಸ್ಟ್ ಪೌಡ್ರ್, ಕ್ರೀಮ್, ಸ್ಟಿಕ್ಕರ್ ಇದು ಒಂದಿದ್ರೆ ಸಾಕ್ರಿ ಗೈಸ್. ಯಾವ ಹೆಣ್ಮಕ್ಳಾದ್ರೂ ಸೂಪರ್ ಕಾಣ್ತಾರೆ. ಈಗ ನಾನು ಹೆಂಗೆ ಕಾಣಕತ್ತೀನಿ ಅಂತ ನೀವು ಕಮೆಂಟ್ ಮಾಡಿರಿ ಗೈಸ್. ನಂದು ಕೆಲಸ ಮುಗಿತು. ಇಷ್ಟೊತ್ತನ ಆಂಟಿ ಮನೆಗೆ ಹೋಗಿದ್ಲು. ಈ ಮಕ್ಕೊಂಡಾಳ. ಇನ್ನೂ ಸ್ವಲ್ಪ ಐತ್ರಿ ಕೆಲಸ. ಬಟ್ ನಾನು ಮಲ್ಕೋತೀನಿ ರೀ. ಒಂದು ಸಂಡೇನೇ ಅಲ್ರಿ, ಮಧ್ಯಾಹ್ನ ಮಲ್ಕೊಳ್ಳೋದು ನೋಡ್ರಿ. ಎದ್ದಾಳ, ಮೋಟು ಪತ್ಲು ನೋಡಕತ್ತಾಳ. ನಾನು ಈಗ ಎದ್ದ ಊಟ ಮಾಡ್ಬೇಕೀಗ. ಟೈಮ್ ನೋಡ್ರಿ 3 ಗಂಟೆ ಆಯಿತು. 3 ಗಂಟೆಗೆ ಎದ್ದೀನಿ. 12 ಗಂಟೆ ಮಲ್ಕೊಂಡಿದ್ದೆ. ಅಲ್ಲಿ ನಾಯಿ ಜೊತೆ ಆಟ ಆಡತ್ತಾಳ ನೋಡ್ರಿ. ಅವು ನಾಯಿ ಮರಿ ಅದಾವು, ಅವ್ರ ಜೊತೆ ಆಟ. ಪಲ್ಯ ಒಂದು ಇಟ್ಟಿಟ್ಟು ತಂದಿ ಹಸಿಮೆಣಸಿನ್ಕಾಯಿ, ಬಟಾಟಿ, ಉಳ್ಳಾಗಡ್ಡಿ 15 ಅಜ್ಜಿ ಬರೋ ಮುಂದೆ ಫಿಶ್ ತೊಗೊಂಬಂದಿದ್ರಿ. ಅವಕ್ಕೆಲ್ಲ ಮಸಾಲೆದು ಹಚ್ಚಿ ಈ ಕಡೆ ಚಪಾತಿ ಮಾಡ್ಬೇಕಂತ ಹಿಟ್ಟು ನಾದಿದ್ದಿತ್ತು. ಸೊ 4 ಚಪಾತಿ ಮಾಡಿದ್ರೆ ಆಯ್ತಂತ ಚಪಾತಿ ಮಾಡಾಕತ್ತಿದ್ದೆ ನೋಡ್ರಿ. ಹಂಗೆ ಫಿಶ್ ರೆಸಿಪಿ, ಫ್ರೈ ರೆಸಿಪಿ ಬೇಕಾತಂದ್ರೆ ಗೈಸ್ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡಿದರೆ ನಾನು ಮತ್ತು ಇನ್ನೊಂದು ವೀಡಿಯೋನಾಗ ಫಿಶ್ ರೆಸಿಪಿನೂ ಹೇಳ್ಕೊಡ್ತೀನಂತ. ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾಯಿರ್ರಿ ಗೈಸ್. ಜಾಸ್ತಿ ನನ್ನ ವೀಡಿಯೋ ಶೇರ್ ಮಾಡಿರಿ. ಜಾಸ್ತಿ ಸಪೋರ್ಟ್ ಇರಲಿ ಗೈಸ್ ನಿಮ್ಮದು. ನನಗೆ ಏನಾದರೂ ತಪ್ಪಿತ್ತಂದ್ರೆ ದಯವಿಟ್ಟು ಕಮೆಂಟಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಸ್ಕಿಪ್ ಮಾಡಲಾರ್ದ ನನ್ನ ವೀಡಿಯೋನ ನೋಡ್ತಾ ಇರ್ರಿ. ಇನ್ನು ಯಾವ ರೀತಿ ಕಂಟೆಂಟ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು ನನಗೆ ಒಂದು ಸಲ ಕಮೆಂಟ್ ಮಾಡಿ ಹೇಳ್ರಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ನಿಮ್ಮದು ಭಾಳ ಸಪೋರ್ಟ್ ಇರಲಿ. ಆದಷ್ಟು ಜಲ್ದಿ ನಾನು 1K ಸಬ್ಸ್ಕ್ರೈಬರ್ಸ್ ಆಗಲಿ ಅಂತದ ನಂದು ಒಂದು ಆಸೆ ರೀ. ಚಪಾತಿ ಮಾಡತ್ತೀನಿ. ಚಪಾತಿ ಮಾಡಿ ಸಿಗ್ತೀನಿ ರೀ ಗೈಸ್. ಈ ಕಡೆ ಚಪಾತಿ ಎಲ್ಲ ಮಾಡೋತನ ಫಿಶ್ ಫ್ರೈ ಏನು ಮಸಾಲೆ ಹಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ನೆಂದಿರ್ತೈತಿ. ಅದೇ ಚಪಾತಿ ಮಾಡಿದ ತವಿ ಹಂಚೊಳಗೆ ನಾನು ಫಿಶ್ನ ಕರಿಯಾಕತ್ತಿದ್ದೆ, ಫ್ರೈ ಮಾಡಾಕತ್ತಿದ್ದೆ. ಅದಕ್ಕೆ ಸ್ವಲ್ಪ ರವಾ ಫ್ರೈ, ಆಮೇಲೆ ಖಾರ ಉಪ್ಪ ಫ್ರೈ. ಇಲ್ಲ ಮಾ ಕುಡಿಬಾರ್ದು.
ಮಾವು ಕುಡಿಬಾರ್ದವ್ವಾ, ಮಾವು ಕುಡಿಬಾರ್ದು. ನೀ ಪಾಪ ಅಲ್ಲಿಗ ದೊಡ್ಡಕ್ಕಿಯಾಗಿ ಇಲ್ಲ. ಈಗ ಊಟ ಆಯ್ತು ನೋಡ್ರಿ ಗೈಸ್. ಊಟ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು. ಅಜ್ಜಿ ಫಿಶ್ ತಂದಿದ್ರೆ ಫಿಶ್ ಫ್ರೈ ಮಾಡಿದೆ. ಯಾಕೆ ಅಜ್ಜಿ ಸಾಂಬಾರು ಮಾಡಿದ್ಲೆ. ರೆಸಿಪಿ ಬೇಕಾದಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಗೈಸ್. ಗುಡ್ ನೈಟ್ ರೀ ಗೈಸ್. ಸ್ಟೇ ಟ್ಯೂನ್ ಆಗಿರಿ. ಇಟ್ಸ್ ನೆಕ್ಸ್ಟ್ ವಿಡಿಯೋ.